but he is great. The word great, he deserves. He is the conscience keeper. ಅವರು ಮಾಧವ ಗಾಡ್ಗೀಳ್ ಅವರು ನಮ್ಮ ಸಾಕ್ಷಿ ಪ್ರಜ್ಞೆ, ನಮ್ಮ ಪ್ರಜ್ಞೆಯ ಸಾಕ್ಷಿ ಅವರು. ಪ್ರಕೃತಿಯಲ್ಲಿರುವಂತಹ ಸಕಲ ಜೀವ ಜಂತುಗಳು, ತಿರ್ಯಕ್ ಜಂತುಗಳು ಕೂಡ ಜೀವ ಇದೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟವರು. ಮನುಷ್ಯನ ನಾಗರಿಕತೆ, ಮನುಷ್ಯನ ಬದುಕು, ಇಟ್ಸ್ ಎನ್ ಎಕ್ಸ್ಟೆನ್ಷನ್ ಆಫ್ ನೇಚರ್. ನಾವೇ ನೇಚರ್. ಆ ಎಕ್ಸ್ಟೆನ್ಷನ್ ಆಫ್ ನೇಚರ್ ಅನ್ನು ಬಿಟ್ರೆ, ನೇಚರು ಗಾಂಧಿ ಹೇಳಿದಾರಲ್ಲ, ವಿ ಹ್ಯಾವ್ ಎವ್ರಿಥಿಂಗ್ ಫಾರ್ ಅವರ್ ನೀಡ್, ನಾಟ್ ಫಾರ್ ಗ್ರೀಡ್. ಇದನ್ನ ಮಾಧವ ಗಾಡ್ಗೀಳ್ ಅವರು ಮಾಧವ ಗಾಡ್ಗೀಳು ಆಗ್ತಾನೆ ಹೇಳಿದೆ, ಈಸ ಸಾಕ್ಷಿ ಪ್ರಜ್ಞೆ ಅವರು. ಅವರು ಪಶ್ಚಿಮ ಘಟ್ಟಗಳು ಜೀವಂತವಾದಂತಹ ಒಂದು, ಅದು ಬರೇ ಬೆಟ್ಟ ಗುಡ್ಡ ಕಲ್ಲು ಮಣ್ಣುಗಳಲ್ಲ, ಮರಗಳಲ್ಲ, ಬರೇ ಓಡಾಡುವಂಥ ಪ್ರಾಣಿಗಳಲ್ಲ, ಅದು ಮನುಷ್ಯನೇ, ಮನುಷ್ಯನ ಜೀವಿತವೇ, ಜೈವಿಕವೇ ಅಂತ ಹೇಳಿ ತೋರಿಸಿಕೊಟ್ಟವರು. ಅವರಿಂದಾಗಿ ನಮ್ಮ ದೇಶದಲ್ಲಿ ಪರ್ಯಾವರಣವನ್ನು, ಪರಿಸರವನ್ನು ಉಳಿಸುವಂಥ ಅನೇಕ ಕಾನೂನುಗಳು ಕೂಡ ಇತ್ತು. ಆದರೆ ನಾವು ಮಾಡಬೇಕಾದ್ದು ಭಾಳಷ್ಟಿದೆ. ದುರದೃಷ್ಟವಶಾತ್ ನಾವು ಇವತ್ತು ಮೈನಿಂಗ್, ಎವ್ರಿಥಿಂಗ್ ಈಸ್ ಎ ಮಿನರಲ್, ಪ್ರತಿಯೊಂದು ಪ್ರಕೃತಿ ಮೈನ್ ಅಂತ ಹೇಳೋದಿಲ್ಲ, ಪ್ರಕೃತಿ ಇಸ್ ಎ ಮಿನರಲ್ ಅಂತ ಮಾಡಿ ಲಾಭಾಂಶ ಗಳಿಕೆಗಳು, ಅತಿರೇಕದ ದ್ರವ್ಯ ಪೂಜೆಗೆ, ಹಣದ ಹಿಂದೆ ಓಡಿ ಹಣಕ್ಕೆ ಶರಣಾಗಿ ಪ್ರಪಾತಕ್ಕೆ ಬೀಳುವಂಥದ್ದು, ನಮ್ಮ ಭವಿಷ್ಯದ ಜನಾಂಗವನ್ನು ಸಂಪೂರ್ಣವಾಗಿ ಅತಂತ್ರಗೊಳಿಸುವಂಥ ಒಂದು ಕ್ರಿಯೆಯಲ್ಲಿ ತೊಡಗಬಾರದು ಅಂತೇಳಿ ಮಾಧವ ಗಾಡ್ಗೀಳ್ ಇತ್ತೀಚಿನ ಜೊತೆಗೆ ನಮ್ಮ ಜೊತೆ ಇದ್ದರು. ಅವರು ಪೂನಾದಲ್ಲಿ ಹುಟ್ಟಿದ್ರು, ಅಲ್ಲೇ ದಿವಂಗತರಾದರು. ಆದರೆ ಅವರು ನಿಜವಾದ ಕನ್ನಡಿಗರು, ನಿಜವಾದ ಬೆಂಗಳೂರಿಗರು, ನಿಜವಾದ ಕರ್ನಾಟಕದವರು. ಯಾಕಂದರೆ ಕರ್ನಾಟಕವನ್ನು, ಕನ್ನಡವನ್ನು, ಕರ್ನಾಟಕದ ಸಂಸ್ಕೃತಿಯನ್ನು ತಮ್ಮ ಮೈ ಮನಗಳಲ್ಲಿ ಅರಗಿಸಿಕೊಂಡು ಅದನ್ನು ಉಳಿಸೋದಕ್ಕಾಗಿ ಹೋರಾಟ ಮಾಡಿದವರು. ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋದಕ್ಕಾಗಿ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೇವೆ.